ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಇದ್ದಲ್ಲಿ ಈ ಭಾಗದ ಎಲ್ಲ ಹಳ್ಳಿಗಳಿಗೂ ಬಹಳಷ್ಟು ಬಡವರಿಗೆ ಅವಶ್ಯಕತೆ ಇರುವಂತ ಕಲ್ಯಾಣ ಮಂಟಪನ ನಿರ್ಮಾಣ ಮಾಡಿದಂತ ಒಂದು ಪ್ರಾಮಾಣಿಕ ಹೆಜ್ಜೆ ಕೆಲಸ ಮಾಡಿದಂತವರು ಸಂತೋಷ್ ಬೆಳ್ಳಟ್ಟಿ ಆ ಶ್ರೇಯಸ್ಸ ಕುಟುಂಬಕ್ಕೆ ಸಿಗಬೇಕು. ಬಹಳಷ್ಟು ಶ್ರಮ ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಆಶ್ಚರ್ಯ ಆಗ್ತದೆ, ಏನ್ ಇಷ್ಟೊಂದು ಸಮಯ ತಗೊಂತ ಇದೆಯಾ, ನಿಧಾನಕ್ಕೆ ಮಾಡೋಣ, ಇನ್ನ ಬೇಕಾದಷ್ಟು ಸಮಯ ಇದೆ ನಮ್ಗೆ, ನಾವು ಕೆಲಸ ಮಾಡ್ಬೋದಲ್ಲ, ಇನ್ನ 16 ವರ್ಷ ಜೀವನ ನಮ್ಗಿದೆ, ಕಟ್ಟಣ, ನಿಧಾನ ಕಟ್ಟಣ, ಆತರ ಬಿಡ್ಬೇಡ ಅಂತಂದ್ರೆ, ಇಲ್ಲ ಮರಿ ನಮ್ಗೆ ಅವೆಲ್ಲ ಗೊತ್ತಿಲ್ಲ, ನಾನು ಇದು ಮಾಡ್ಬಿಡ್ಬೇಕು, ನಾನು ಮಾಡಿದ್ರೆ ತೃಪ್ತಿ ಅಂತೇಳಿ ಸದಾ ಬಡವರ ಕೆಲಸ, ಸಾರ್ವಜನಿಕರ ಕೆಲಸ ಮಾಡೋದು ನಮ್ಗೆ ತೃಪ್ತಿ ತರ್ತಾ ಇತ್ತು. ಆ ತೃಪ್ತಿ ತುಂಬಾ ದಿನ ನಮ್ಮಗಳ ಜೊತೆ ಇರೋದಕ್ಕೆ ಭಗವಂತ ಅವಕಾಶ ಕೊಡ್ಲಿಲ್ಲ. ಈ ಗುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತೆ ಪಕ್ಕದಲ್ಲಿ ದರ್ಗಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಎರಡೂ ದೇವಸ್ಥಾನಗಳಿಗೂ 100 ವರ್ಷ ಇತಿಹಾಸ ಇದೆ. ಗುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೇಕಾದಂತ ಜಾಗನ ಮಂಜೂರು ಮಾಡುವಂತ ನಿಟ್ಟಿನಲ್ಲಿ, ದರ್ಗಾಕ್ ಬೇಕಾದಂತ ಜಾಗನ ಅವ್ರಿಗೆ ರಿಸರ್ವ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಹೆಜ್ಜೆ ಇಟ್ಟು ನಮ್ಮ ಮಿನಿಸ್ಟರ್ ಸುಧಾಕರ್ ಅವರು ಹಿಡಿದು ಈ ಒಂದು ಜಾಗನ ಉಳಿಸ್ಕೊಂಡಂತ ಕೀರ್ತಿನೂ ಸಹ ಸಂತೋಷ್ ಬೆಳ್ಳಟ್ಟಿ ಅವರಿಗೆ ಸಿಗ್ತದೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಕೃಷ್ಣ ಬೈರೇಗೌಡರ ಜೊತೆ ಒಡನಾಡಿಯಾಗಿ ಪ್ರತಿಯೊಬ್ಬರಲ್ಲೂ ಸಹ ಬಹಳ ಲವಲವಿಕೆಯಿಂದ ಒಂದು ಶಕ್ತಿನ ತುಂಬಿಕೊಂಡು, ಪ್ರತಿಯೊಬ್ಬರಲ್ಲೂ ಸಹ ಧೈರ್ಯ ತುಂಬಿಕೊಂಡು ನಮ್ಮನ್ನೆಲ್ಲರೂ ಸಹ ಜೊತೆ ತಗೊಂಡು ಹೋಗ್ತಾ ಇದ್ದಂತ ಸಂತೋಷ ಸ್ಮರಣೆ ಮಾಡುವಂಥದ್ದು ನಮ್ಮ ಸೌಭಾಗ್ಯ. ಅವನು ನಮ್ಗೆ ಆದರ್ಶ, ನಮ್ಮ ಪ್ರೀತಿ, ನಮ್ಮ ಧೈರ್ಯ. ಸೊ ಅಂತ ಸಂತೋಷನ ನೆನಪಿನಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ. ಅಣ್ಣನಿಗೆ ಮನವಿ ಮಾಡ್ಕೊಂಡ್ವಿ. ಅಣ್ಣನೂ ಸಹ ಬಹಳಷ್ಟು ಕೆಲಸ ಇದ್ರು, ಎಲ್ಲನೂ ಸಹ ಬದುಗೊತ್ತಿ ಅವನ ವಿಚಾರದಲ್ಲಿ ಬಂದು ನಮ್ಮ ಜೊತೆ ಎರಡು ಮಾತನಾಡೋದಕ್ಕೆ ಇಲ್ಲಿ ನಿಂತಿರ್ತಾರೆ. ಭವಿಷ್ಯಕ್ಕೆ ತಾವೆಲ್ಲರೂ ಸಹ ದೇಶದ ಭವಿಷ್ಯ ಏನಂದ್ರೆ ಯುವ ಶಕ್ತಿ, ನೀವು ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಮಕ್ಕಳು ಬಂದಿರೋಂಥದ್ದು ನಿಮ್ಮ ಭವಿಷ್ಯದ ಬಗ್ಗೆ ಅಗಾಧವಾದ ಒಂದು ಚಿಂತನೆ ಇಟ್ಕೊಂಡು ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಶುಭ ಹಾರೈಸೋದಕ್ಕೆ ಈ ಕಾರ್ಯಕ್ರಮ. ಅವನ ಹಿಂದೆ ಇರೋದು ನಮಗೆ ಕಾಡ್ತದೆ. ಹಾಗಾಗಿ ಪ್ರತಿ ವರ್ಷ ಅವನು ಇರ್ತಾ ಇದ್ದ, ಈ ವರ್ಷ ಇಲ್ಲ. ಆದ್ರೂ ಸಹ ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಬೆಳವಣಿಗೆಗೆ ನಾವು ಸದಾ ಸಹಕಾರಿಯಾಗಿ ನಿಂತು ನಿಮ್ಮ ಭವಿಷ್ಯಕ್ಕೆ ಮೊದಲ ಪ್ರಯತ್ನ ನಿಮ್ಮಗಳೇ ಆಗಿ ಭವಿಷ್ಯಕ್ಕೆ ಒಳ್ಳೆಯದನ್ನ ಮಾಡಲಿ ಅಂತ ಅಷ್ಟೇ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂತೋಷಣ್ಣ ಆತ್ಮೀಯ ಸ್ನೇಹಿತರು ಆದಂಥವರು, ಮಾರ್ಗದರ್ಶಕವಾಗಿದ್ದಂಥ ನಿರ್ದೇಶಕ